ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್. ಇದನ್ನ ನಿಮಗೆ ಒಂದು ಸಾಲ ಇಲ್ಲದೆ ಹೇಗೆ ಕಾರನ್ನ ಖರೀದಿ ಮಾಡಬೇಕು ಅನ್ನೋದ್ರ ಬಗ್ಗೆ ಮಾಹಿತಿನ ನಾನು ತಿಳಿಸ್ಕೊಡ್ತೇನೆ. ಹೌದು ಸ್ನೇಹಿತರೆ, ನೀವು ಸಾಲ ಮಾಡದೆ ಹೇಗೆ ಕಾರನ್ನ ಖರೀದಿ ಮಾಡಬಹುದು ಅಥವಾ ಸಾಲ ಮಾಡಿಯೇ ನೀವು ಹೇಗೆ ಕಾರನ್ನ ಖರೀದಿ ಮಾಡಬಹುದು, ನಮ್ಮ ಆದಾಯಕ್ಕೆ ತಕ್ಕಂತೆ ಹೇಗೆ ಕಾರನ್ನ ಖರೀದಿ ಮಾಡಬೇಕು ಅನ್ನೋದ್ರ ಬಗ್ಗೆ ಕೂಡ ನಾನು ಮಾಹಿತಿಯನ್ನು ತಿಳಿಸ್ಕೊಡ್ತೇನೆ. ಹಾಗೆ ನೀವು ಸೆಕೆಂಡ್ ಹ್ಯಾಂಡ್ ಕಾರ್ ತಗೊಳ್ಬೇಕಾ ಅಥವಾ ಬ್ರ್ಯಾಂಡ್ ನ್ಯೂ ಕಾರನ್ನ ತೆಗೆದುಕೊಳ್ಬೇಕಾ ಅಥವಾ ಸ್ಪೋರ್ಟ್ಸ್ ಯುಟಿಲಿಟಿ ಇರ್ತಕ್ಕಂಥ ಒಂದು ಕಾರನ್ನ ತೆಗೆದುಕೊಳ್ಬೇಕಾ, ಸೊ ಅದು ನಿಮ್ಗೆ ಇಂಪಾರ್ಟೆಂಟ್ ಆಗಿರ್ತದೆ. ಹಾಗೆ ಈ ಕಾರನ್ನ ಖರೀದಿ ಮಾಡುವುದು ಪ್ರತಿಯೊಬ್ಬರ ಒಂದು ಮಿಡಲ್ ಕ್ಲಾಸ್ ಪೀಪಲ್ ನ ಒಂದು ಕನಸಾಗಿರ್ತದೆ. ಸೊ ಇಂಥವರಿಗೆ ಅಗತ್ಯ ಅಂತೂ ಇದ್ದೇ ಇದೆ. ಹಾಗೆ ಬೇರೆಯವರನ್ನು ನೋಡಿ ನಾವು ಕಾರನ್ನ ತೆಗೆದುಕೊಳ್ಳೋದು ತುಂಬಾ ತಪ್ಪಾಗುತ್ತದೆ. ಯಾಕಂದ್ರೆ ಬೇರೆಯವರ ಹತ್ರ 10 ಲಕ್ಷ, 15 ಲಕ್ಷ, 20 ಲಕ್ಷ, ಸೊ ಈ ತರ ಎಲ್ಲ ಕಾರ್ಗಳು ಇರ್ತವೆ. ಸೊ ಅವ್ರನ್ನ ನೋಡಿ ನಾವು ಕಾರನ್ನ ತೆಗೆದುಕೊಳ್ಬಾರ್ದು. ನಮ್ಮ ಆದಾಯಕ್ಕೆ ತಕ್ಕಂತೆ ನಾವು ಕಾರನ್ನ ಖರೀದಿ ಮಾಡಬೇಕು. ಹಾಗೆ ನಮ್ಮ ಮೈಂಡ್ ಸೆಟ್ ಕೂಡ ಹೇಳುತ್ತದೆ ನಾವು ಲಕ್ಸುರಿ ಕಾರನ್ನ ತೆಗೆದುಕೊಳ್ಬೇಕು ಅಂತ. ಆದ್ರೆ ನಮ್ಮ ಬುದ್ಧಿ ಹೇಳುತ್ತೆ ನಮ್ಮ ಜೇಬಲ್ಲಿ ಎಷ್ಟಿದೆ ಅಮೌಂಟ್ ಫಸ್ಟ್ ನೋಡ್ಕೊ ಅಂತ. ಸ್ನೇಹಿತರೆ, ನೀವು ಹೇಗೆ ಸಾಲ ಇಲ್ಲದೆ ಕಾರನ್ನ ಖರೀದಿ ಮಾಡಬಹುದು ಅನ್ನೋದ್ರ ಬಗ್ಗೆ ಸಂಪೂರ್ಣ ಮಾಹಿತಿಯನ್ನು ನಾನು ವಿಡಿಯೋದಲ್ಲಿ ತಿಳಿಸ್ಕೊಡ್ತೇನೆ. ಸ್ನೇಹಿತರ, ಮೊದಲನೇದಾಗಿ ನೀವು ಉಳಿತಾಯದ ದುಡ್ಡಲ್ಲಿ ಕಾರು ಕೊಳ್ಬೇಕಾ ಇಲ್ಲ ಸಾಲ ಮಾಡ್ಬೇಕಾ ಅನ್ನೋದು ಇಂಪಾರ್ಟೆಂಟ್ ಆಗಿರುತ್ತದೆ. ಸ್ನೇಹಿತರೆ, ನೀವು ಕಾರನ್ನ ತೆಗೆದುಕೊಳ್ಬೇಕು ಅಂದ್ರೆ ಇದು ಒಂದು ಡಿಪ್ರಿಸಿಯೇಷನ್ ಒಂದು ಕಾರ್ ಆಗಿರುತ್ತದೆ. ಅಂದ್ರೆ ಸ್ವಲ್ಪ ದಿವಸ ಕಳೆದಂತೆ ಅದಕ್ಕೆ ವ್ಯಾಲ್ಯೂ ಕಡಿಮೆ ಆಗ್ತದೆ. ಸ್ನೇಹಿತರೆ, ನೀವು ಶೋರೂಮ್ ಅಲ್ಲಿ 10 ಲಕ್ಷದ ಒಂದು ಕಾರನ್ನ ತೆಗೆದುಕೊಂಡಿದ್ದೀರಾ ಅನ್ಕೊಳ್ಳಿ. ತೆಗೆದುಕೊಂಡು ಬಂದು 1,000 ಕಿಲೋಮೀಟರ್ ನೀವು ಜಸ್ಟ್ ಡ್ರೈವ್ ಮಾಡಿದೀರಾ ಅಂತ ತಿಳ್ಕೊಳ್ಳಿ. ಸೊ ಆ ಕಾರ್ನ ಬೆಲೆ ಆಲ್ರೆಡಿ 9 ಲಕ್ಷಕ್ಕೆ ಬಂದು ಬಿಡುತ್ತದೆ. ಸೊ ಇದು ಒಂದು ಡಿಪ್ರಿಸಿಯೇಷನ್ ಆಗುವಂತ ಒಂದು ಕಾರಿನ ಒಂದು ವ್ಯಾಲ್ಯೂ ಆಗಿದೆ. ಸೊ ಅದಕ್ಕೋಸ್ಕರ ನಿಮ್ಮ ಉಳಿತಾಯ ದುಡ್ಡಲ್ಲಿ ನೀವು ಈ ಒಂದು ಕಾರನ್ನ ತೆಗೆದುಕೊಳ್ಳೋದು ತುಂಬಾ ಉತ್ತಮ ಆಗಿರುತ್ತದೆ. ಅಂದ್ರೆ ನಿಮ್ಮ ಫ್ಯಾಮಿಲಿ ಯಾರಾದ್ರೂ ಸಪೋರ್ಟ್ ಮಾಡಿದ್ರೆ ಆ ದುಡ್ಡಲ್ಲಿ ಕೂಡ ನೀವು ಕಾರನ್ನ ಖರೀದಿ ಮಾಡ್ಬೋದು. ಇಲ್ಲ ಅಂದ್ರೆ ನೀವೇನಾದ್ರೂ ಒಂದು 2-3 ವರ್ಷ ಕೆಲ್ಸಕ್ಕೆ ಹೋಗಿ ಅದರಲ್ಲಿ ಉಳಿತಾಯ ಮಾಡಿರ್ತೀರಲ್ಲ, ಸೊ ಆ ಅಮೌಂಟ್ ಅಲ್ಲಿ ನೀವು ಒಂದು ಕಾರನ್ನ ಖರೀದಿ ಮಾಡೋದು ತುಂಬಾ ಉತ್ತಮ ಆಗಿರ್ತದೆ. ಯಾಕಂದ್ರೆ ನೀವು ಏನಾದ್ರೂ ಪೂರ್ತಿ ಸಾಲ ಮಾಡೇ ನೀವು ತೆಗೆದುಕೊಳ್ಬೇಕು ಅಂದ್ರೂ ಕೂಡ ಅದಕ್ಕೂ ಕೂಡ ನಾನು ಹೆಚ್ಚಿನದಾಗಿ ಮಾಹಿತಿಯನ್ನು ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೇನೆ. ಇನ್ನು ಎರಡನೇದಾಗಿ ನೋಡೋದಾದ್ರೆ, ನಿಮ್ಮ ಹತ್ರ ಸ್ವಲ್ಪ ಉಳಿತಾಯ ಇದ್ರೂ ಕೂಡ ನೀವು ಸೆಕೆಂಡ್ ಹ್ಯಾಂಡ್ ಕಾರನ್ನ ಹೇಗೆ ತೆಗೆದುಕೊಳ್ಬಾರ್ದು, ಸೊ ಅದು ಕೂಡ ಇಂಪಾರ್ಟೆಂಟ್ ಆಗಿರ್ತದೆ. ಸ್ನೇಹಿತರೆ, ಇವಾಗ ನೀವು ನೋಡಿರ್ಬೋದು ಒಂದು ಕಾರಿನ ಬೆಲೆ 10 ಲಕ್ಷ ಇದ್ರೆ ಅದು 5 ವರ್ಷ ಆದ ನಂತರ ಅದಕ್ಕೆ ವ್ಯಾಲ್ಯೂ 50% ಕಾರಿನ ವ್ಯಾಲ್ಯೂ ಡೌನ್ ಆಗುತ್ತದೆ. ಅಂದ್ರೆ 10 ಲಕ್ಷದ ಕಾರ್ ಇದ್ರೆ 5 ವರ್ಷದ ನಂತರ 5 ಲಕ್ಷಕ್ಕೆ ಆ ಕಾರು ಸಿಗುತ್ತದೆ. ಸೊ ಅವಾಗ ನೀವು ಆ ಸೆಕೆಂಡ್ ಹ್ಯಾಂಡ್ ಕಾರು ತುಂಬಾನೇ ಚೆನ್ನಾಗಿದೆ ಅಂದ್ರೆ ನೀವ್ ಯಾಕೆ ತೆಗೆದುಕೊಳ್ಬಾರ್ದು? ಆ ಕಾರನ್ನು ತೆಗೆದುಕೊಂಡು ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ ಜೊತೆ ಟ್ರಿಪ್ ಹೋಗ್ಬೋದು. ಹಾಗೆ ನಿಮ್ಮ ಅವಶ್ಯಕತೆಗಳು ಏನಿದೆ ಅದನ್ನ ಈಡೇರಿಸ್ಕೋಬಹುದಾಗಿದೆ. ಮೈಂಡ್ ಅಲ್ಲಿ ಸ್ವಲ್ಪ ಸೆಕೆಂಡ್ ಹ್ಯಾಂಡ್ ಕಾರು ಅಂತ ಮೈಂಡ್ ಅಲ್ಲಿ ಇರುತ್ತದೆ, ಬಟ್ ಅದನ್ನ ತೆಗೆದುಹಾಕಿ ನೀವು ಸಂತೋಷವಾಗಿ ಆ ಸೆಕೆಂಡ್ ಹ್ಯಾಂಡ್ ಕಾರು ಕೂಡ ನೀವು ಯೂಸ್ ಮಾಡಬಹುದಾಗಿದೆ. ಯಾಕಂದ್ರೆ ಇವಾಗ ಯಾವುದೇ ಒಂದು ಸೆಕೆಂಡ್ ಹ್ಯಾಂಡ್ ಕಾರನ್ನ ತೆಗೆದುಕೊಳ್ತೀವಿ ಅಂದ್ರೆ ಅದಕ್ಕೆ ಯಾವುದೇ ಕಾರಣಕ್ಕೂ ಲೋನ್ ಅನ್ನ ತೆಗೆದುಕೊಳ್ಳಕ್ ಹೋಗ್ಬಿಡಿ. ಯಾಕಂದ್ರೆ ಈ ಒಂದು ಸೆಕೆಂಡ್ ಹ್ಯಾಂಡ್ ಕಾರ್ಗಳಿಗೆ ಅಂದ್ರೆ ಒಂದು ಇಯರ್ಸ್ ಜಾಸ್ತಿ ಆಗಿರೋದ್ರಿಂದ ಇಂಟ್ರೆಸ್ಟ್ ರೇಟ್ ಜಾಸ್ತಿ ಇರುತ್ತದೆ. ನೀವು ಉಳಿತಾಯದ ದುಡ್ಡಲ್ಲೇನೆ ಕಾರನ್ನ ತೆಗೆದುಕೊಳ್ಳೋದು ತುಂಬಾ ಉತ್ತಮ ಆಗಿರುತ್ತದೆ ಸೆಕೆಂಡ್ ಹ್ಯಾಂಡ್ ಕಾರನ್ನ ತೆಗೆದುಕೊಳ್ಬೇಕಾದ್ರೆ. ಇನ್ನು ಮೂರನೇದಾಗಿ ಸಾಲ ಮಾಡೇ ನೀವು ಕಾರನ್ನ ತೆಗೆದುಕೊಳ್ಬೇಕು ಅಂತ ಅನ್ಕೊಂಡ್ರೆ ನಿಮ್ಮ ಒಂದು ಸಂಬಳ ಅಥವಾ ಆದಾಯ ಸೊ ಏನಿದೆ ಅದು ಒಂದು 60,000 ಅಂತ ತಿಳ್ಕೊಳ್ಳಿ. ಸೊ ಒಂದು 60,000 ಸಂಬಳ ಏನಾದ್ರು ಇದ್ರೆ ನೀವು ಒಂದು 18,000 ರೂಪಾಯಿ ಒಳಗಡೆನೆ EMI ಕಟ್ಟುವ ಹಾಗೆ ಕಾರನ್ನ ಖರೀದಿ ಮಾಡ್ಬೇಕಾಗಿರ್ತದೆ. ಯಾಕಂದ್ರೆ ನೀವು ಜಾಸ್ತಿ ನೀವೇನಾದ್ರೂ ಒಂದು EMI ಅಮೌಂಟ್ ಅನ್ನ ಕಟ್ಟಿದ್ರೆ ನಿಮ್ಮ ಫ್ಯಾಮಿಲಿ, ನಿಮ್ಮ ಮೆಡಿಸಿನ್, ರಿಟೈರ್ಮೆಂಟ್, ಸೊ ಈ ತರ ಎಲ್ಲ ಪ್ರಾಬ್ಲಮ್ ಬರ್ತವೆ ಅಥವಾ ಜಾಬ್ ಲಾಸ್ ಆಗುವಂತ ಚಾನ್ಸಸ್ ಕೂಡ ಇರ್ತದೆ. ಯಾಕಂದ್ರೆ ಒಂದು 5 ವರ್ಷಕ್ಕೆ ನೀವು ಒಂದು ಏನೋ EMI ನ ಹಾಕೊಂಡಿರ್ತೀರಾ, ಆದ್ರೆ 5 ವರ್ಷದ ಒಳಗಡೆ ನಿಮ್ಗೆ ಜಾಬು ಹೋಗ್ಬೋದು, ಕೆಲಸದಿಂದ ತೆಗಿಬಹುದು ಅಥವಾ ವಯಸ್ಸಾಗ್ಬೋದು. ಸೊ ಈ ತರ ಎಲ್ಲ ಒಂದು ಸಮಸ್ಯೆಗಳು ಇರ್ತವೆ. ಹಾಗೆ ಮೆಡಿಸಿನ್ಗೆ ಅಥವಾ ಏನಾದ್ರೂ ಒಂದು ಹೆಲ್ತ್ ಪ್ರಾಬ್ಲಮ್ ಆಗ್ಬೋದು. ಸೊ ಈ ತರದಕ್ಕೆಲ್ಲ ನಿಮ್ಮ ಹತ್ರ ದುಡ್ಡು ಇರೋದಿಲ್ಲ. ಸೊ ಅದಕ್ಕೋಸ್ಕರ ನಿಮ್ಮ ಸ್ಯಾಲರಿಯಲ್ಲಿ 30% ಮಾತ್ರ EMI ಕಟ್ಟುವ ಹಾಗೆ ನೀವು ಒಂದು ಕಾರನ್ನ ಖರೀದಿ ಮಾಡಬೇಕು. ಎಕ್ಸಾಂಪಲ್ ನೀವು ನೋಡಿದ್ರೆ ಒಂದು 10 ಲಕ್ಷದ ಒಂದು ಕಾರು ಇದೆ, ಆದ್ರೆ ನಿಮ್ಮ ಸಂಬಳ 60,000 ಇದೆ ಅಂತ ತಿಳ್ಕೊಳ್ಳಿ. ಹಾಗೆ ಕಾರ್ ಪ್ರೈಸ್ 10 ಲಕ್ಷ ಆದ್ರೆ ನೀವು ಡೌನ್ ಪೇಮೆಂಟ್ 2 ಲಕ್ಷನ ಕಟ್ಟಬೇಕಾಗಿರುತ್ತದೆ. 2 ಲಕ್ಷ ಡೌನ್ ಪೇಮೆಂಟ್ ಕಟ್ಟಿದ್ರೆ ಇನ್ನು 8 ಲಕ್ಷಕ್ಕೆ ನೀವು ಲೋನ್ ಅನ್ನ ಹಾಕಿಸ್ಕೋಬೇಕು. ಹಾಗೆ ಇಂಟ್ರೆಸ್ಟ್ ರೇಟು 10% ಇರ್ತದೆ. 5 ವರ್ಷಕ್ಕೆ ನಿಮ್ಗೆ EMI ಬರುತ್ತದೆ 17,000 ರೂಪಾಯಿ ಬರುತ್ತದೆ EMI. ಅಂದ್ರೆ ನೀವು 60,000 ಸಂಬಳ ಇದ್ರೆ ನೀವು 17,000 ರೂಪಾಯಿ EMI ನ ಕಟ್ಬೋದು, ಏನ್ ತೊಂದರೆ ಇಲ್ಲ. ಇನ್ನ ನಿಮ್ಮ ಹತ್ರ 60,000ದಲ್ಲಿ 17,000 ಹೋದ್ರೆ ಇನ್ನ 43,000 ಇರ್ತದೆ.
ನಿಮ್ಮ ಒಂದು ಏನು ಪ್ರಾಬ್ಲಮ್ ಇದೆ ಅದಕ್ಕೆ ನೀವು ಅದನ್ನ ಯೂಸ್ ಮಾಡ್ಕೋಬಹುದು. ನಮ್ಮ ಹತ್ರ 60,000 ಸಂಬಳ ಬರ್ತಾ ಇದೆ, ಒಂದು 35,000 EMI ಕಟ್ಬಿಟ್ಟು ಬೇಗ ಸಾಲನ ತೀರಿಸ್ಕೊಂಡ್ಬಿಡ್ತೀನಿ ಅಂತ ನೀವೇನಾದ್ರೂ ಮೈಂಡ್ ಸೆಟ್ ಮಾಡ್ಕೊಂಡು ನೀವು 35,000 ಅದಕ್ಕೆ ಇನ್ವೆಸ್ಟ್ಮೆಂಟ್ ಮಾಡಿದ್ರೆ EMIಗೆ, ಆಗ ಏನಾಗುತ್ತೆ ಅಂದ್ರೆ ನಿಮ್ಮ ಮಕ್ಕಳ ಒಂದು ಹೈಯರ್ ಎಜುಕೇಶನ್ಗೆ ಅಥವಾ ನಿಮ್ಮ ಮೆಡಿಷನ್ಗೆ ಅಥವಾ ಇನ್ನ ಬೇರೆ ಯಾವ್ದಾದ್ರು ಪ್ರಾಬ್ಲಮ್ ಬಂದ್ರೆ ಅವಾಗ ನೀವು ಫೇಸ್ ಮಾಡೋದಿಕ್ಕಾಗಲ್ಲ. ಅವಾಗ ಏನ್ ಮಾಡಬೇಕಾಗುತ್ತೆ, ಬೇರೆಯವ್ರ ಹತ್ರ ಸಾಲನ ಮಾಡಬೇಕಾಗಿರ್ತದೆ. ಸೊ ಅದಕ್ಕೋಸ್ಕರ ಆದಾಯಕ್ಕೆ ತಕ್ಕಂತೆ ನಾವು ಖರೀದಿ ಮಾಡಬೇಕಾಗಿರ್ತದೆ ಕಾರನ್ನ. ಇಲ್ಲ ಅಂದ್ರೆ ನಾವು ಪ್ರಾಬ್ಲಮ್ನ ಫೇಸ್ ಮಾಡ್ಬೇಕಾಗಿರ್ತದೆ. ಅದಕ್ಕೆ ಹೇಳಿದರೆ ಇಂದಿನ ಕಾಲದಲ್ಲಿ ಹಾಸಿಗೆ ಇದ್ದಷ್ಟು ಕಾಲು ಚಾಚಬೇಕು ಅಂತ. ಒಂದ್ ವೇಳೆ ನೀವೇನಾದ್ರೂ ಹಾಸಿಗೆ ಇದ್ದಷ್ಟು ಕಾಲು ಚಾಚಲ್ಲ, ನಾವು ಇನ್ನ ಜಾಸ್ತಿ ಕಾಲು ಚಾಚ್ತೀವಿ ಅಂದ್ರೆ ಅವಾಗ ನೀವೇನ್ ಮಾಡ್ಬೇಕಾಗಿರ್ತದೆ, ದುಡ್ಡನ್ನ ದುಡಿಯೋದಕ್ಕೆ ಕಷ್ಟ ಬೀಳ್ಬೇಕಾಗಿರ್ತದೆ. ಬೇರೆ ಕಡೆ ಹೋಗ್ಬೇಕಾಗಿರ್ತದೆ, ಬೇರೆ ರೀತಿಯ ಪಾರ್ಟ್ ಟೈಮ್ ಜಾಬ್ ಮಾಡಿ ಹಣನ ಸಂಪಾದನೆ ಮಾಡ್ಬೇಕಾಗಿರ್ತದೆ. ಅವಾಗ ಕಷ್ಟನ ಬೀಳ್ಬೇಕಾಗಿರ್ತದೆ. ಅದಿಷ್ಟು ಕಷ್ಟ ಬೀಳ್ದಂಗೆ ನಮ್ಮ ದುಡ್ಡಲ್ಲಿ, ನಮ್ಮ ಒಂದು ಸಂಬಳದಲ್ಲೇನೆ ನಾವು ಆರಾಮಾಗಿ ಒಂದು ಕಾರನ್ನ ಖರೀದಿ ಮಾಡ್ಬೇಕು ಅಂದ್ರೆ ಈ ತರ ಒಂದು ಪ್ಲಾನ್ ಅನ್ನ ಮಾಡ್ಕೊಳ್ಬೇಕಾಗಿರ್ತದೆ ಸ್ನೇಹಿತರೆ. ಮೊದಲನೇದಾಗಿ ನೀವು ಉಳಿತಾಯ ದುಡ್ಡಲ್ಲಿ ಕಾರನ್ನ ಖರೀದಿ ಮಾಡೋದು ತುಂಬಾ ಉತ್ತಮವಾಗಿರುತ್ತದೆ. ಎರಡನೇದಾಗಿ ನಿಮ್ಮ ಹತ್ರ ಸ್ವಲ್ಪ ಉಳಿತಾಯ ಇದ್ರು ಅಂದ್ರೆ ಸಾಕು, ನೀವು ಸೆಕೆಂಡ್ ಹ್ಯಾಂಡ್ ಕಾರನ್ನ ತೆಗೆದುಕೊಳ್ಬಹುದು. ಅದು ಕೂಡ ತುಂಬಾನೇ ಚೆನ್ನಾಗಿರುತ್ತದೆ. ಒಂದು 20-30,000 ಡ್ರೈವಿಂಗ್ ಮಾಡಿರ್ತಾರೆ. ಸೊ ಅಂತ ಕಾರ್ಗಳು ನಿಮ್ಗೆ ಸೆಕೆಂಡ್ ಹ್ಯಾಂಡ್ ಆಗಿ ಸಿಗ್ತವೆ ಅಂದ್ರೆ ಯಾಕೆ ತಗೋಬಾರ್ದು, ಆರಾಮಾಗಿ ತೆಗೆದುಕೊಂಡು ನೀವು ಓಡಿಸ್ಕೋಬಹುದು. ಇನ್ನು ಮೂರನೇದಾಗಿ ನೀವು ಸಾಲ ಮಾಡಿ ಕಾರನ್ನ ತೆಗೆದುಕೊಳ್ಬೇಕು ಅಂದ್ರೆ ನಿಮ್ಮ ಸಂಬಳದ ಒಂದು 30% ಅಷ್ಟು ನೀವು ಒಂದು EMIಗೆ ಹೋಗೋ ತರ ಮಾಡ್ಕೊಂಡು ನೀವು ಈ ಕಾರನ್ನ ತೆಗೆದುಕೊಳ್ಬಹುದು. ಹಾಗೆ 30% ಅಂತ ಅಂದ್ರೆ ನಿಮ್ಮ 60,000ದಲ್ಲಿ ಆಲ್ರೆಡಿ ನಿಮ್ಗೇನಾದ್ರೂ ಹೋಮ್ ಲೋನು, ಪರ್ಸನಲ್ ಲೋನು ಈ ತರ ಎಲ್ಲ ಇದ್ರೆ ನಿಮ್ಗೆ ತುಂಬಾ ಕಷ್ಟ ಆಗುತ್ತದೆ. ಯಾವುದೇ ರೀತಿಯ ಮುಂಚೆ ಸಾಲಗಳು ಇರಬಾರ್ದು. ಜಸ್ಟ್ ನಿಮ್ದು ಕಾರದ ಒಂದು ಲೋನ್ ಇದ್ರೆ ಮಾತ್ರನೇ ನೀವು ಒಂದು 30% ವರೆಗೂ ಅಂದ್ರೆ ಒಂದು 17,000 ಇನ್ವೆಸ್ಟ್ಮೆಂಟ್ EMIಗೆ ಹೋಗಿ ಮಾಡೋ ತರ ಇರಬೇಕು. ಸೊ ಅವಾಗ ನೀವು ಆರಾಮಾಗಿ ಕಾರನ್ನ ತೆಗೆದುಕೊಂಡು ನೀವು ಸಂತೋಷವಾಗಿ ಇರಬಹುದಾಗಿದೆ ಸ್ನೇಹಿತರೆ. ನೋಡಿದ್ರಲ್ಲ, ಈ ವಿಡಿಯೋ ನಿಮ್ಗೆ ನಾನು ಇಷ್ಟವಾಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಂಡು. ಥ್ಯಾಂಕ್ಸ್ ಫಾರ್ ವಾಚಿಂಗ್.